ಅಥಣಿಯಲ್ಲಿ ವೀರಶೈವ ಕ್ರೆಡಿಟ್ ಸೊಸೈಟಿ ಸಿಬ್ಬಂದಿಯ ಬೇಜವಾಬ್ದಾರಿಯ ವರ್ತನೆ. ರಾತ್ರಿ 11 ಗಂಟೆಗೆ ಬ್ಯಾಂಕ್ ಬಾಗಿಲು ತೆರೆದಿಟ್ಟು ಮೈಮರೆತು ಕುಳಿತ ಸಿಬ್ಬಂದಿ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಹೌದು ವೀಕ್ಷಕರೇ, ಅಥಣಿ ಪಟ್ಟಣದಲ್ಲಿ ಇರುವಂತಹ ವೀರಶೈವ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಬ್ಯಾಂಕ್ ಸಿಬ್ಬಂದಿ ತಡರಾತ್ರಿ ಬಾಗಿಲು ತೆರೆದಿಟ್ಟು ಮೊಬೈಲ್ ಗೇಮ್ ಆಡುತ್ತಾ ಕುಳಿತಿದ್ದನ್ನು ಗಮನಿಸಿ ವಿಚಾರಿಸಲು ಹೋದ ಸಾರ್ವಜನಿಕರಿಗೂ ಬಾಯಿಗೆ ಬಂದಂತೆ ಮಾತನಾಡಿರುವ ಘಟನೆ ನಡೆದಿದ್ದು, ಸಾರ್ವಜನಿಕರ ಚಿನ್ನದ ಆಭರಣ ಅಡವಿಟ್ಟುಕೊಳ್ಳುವ ಹಾಗೂ ಹಣದ ಲೇವಾದೇವಿ ವ್ಯವಹಾರ ಮತ್ತು ಪಿಗ್ಮಿ ಕಲೆಕ್ಷನ್ ನಡೆಸುವಂಥ ಬ್ಯಾಂಕ್ನಲ್ಲಿ ಜನರ ಅಮೂಲ್ಯವಾದ ವಸ್ತುಗಳು ಹಾಗೂ ಶ್ರಮದ ದುಡಿಮೆಯ ಹಣ ಇಡಲಾಗ್ತಾ ಇದ್ದು, ತಡರಾತ್ರಿ ಬಾಗಿಲು ತೆರೆದು ಜವಾಬ್ದಾರಿ ಮರೆತ ಸಿಬ್ಬಂದಿಗಳ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಾಗ್ರತೆ ವಹಿಸಿ ಜೋಪಾನವಾಗಿ ಕಾಯುತ್ತಾ ರಕ್ಷಣೆ ಒದಗಿಸಬೇಕಾದ ಬ್ಯಾಂಕ್ ಸಿಬ್ಬಂದಿ ಕಳ್ಳರು, ದರೋಡೆಕೋರರಿಂದ ಕೃತ್ಯಗಳು ನಡೆದಾಗ ಪೊಲೀಸ್ ಗಸ್ತು ಕಡಿಮೆಯಾಗಿದೆ, ಕಳ್ಳತನ ದರೋಡೆಗಳು ಹೆಚ್ಚಾಗ್ತಾ ಇವೆ ಎಂದು ಬಾಯಿ ಬಡಿದುಕೊಳ್ತಾರೆ. ಆದರೆ ತಮ್ಮ ಜವಾಬ್ದಾರಿ ಮರೆತು ರಾತ್ರಿ ಹೊತ್ತು ಬಾಗಿಲು ತೆರೆದುಕೊಂಡು ಕುಳಿತ ಸಿಬ್ಬಂದಿಯ ತಪ್ಪಿಗೆ ಜನರ ದುಡಿಮೆಯ ಹಣ ಕಳ್ಳತನ ಅಥವಾ ದರೋಡೆ ಆದರೆ ಏನು ಮಾಡುವುದು ಅನ್ನುವ ಪ್ರಶ್ನೆ ಸದ್ಯ ಎದುರಾಗಿದೆ. ಇನ್ನಾದರೂ ವೀರಶೈವ ಕ್ರೆಡಿಟ್ ಸೌಹಾರ್ದ ಲಿಮಿಟೆಡ್ ಸಂಬಂಧಪಟ್ಟ ಆಡಳಿತ ಮಂಡಳಿ ಇಂತಹ ಬೇಜವಾಬ್ದಾರಿ ಸಿಬ್ಬಂದಿ ಮೇಲೆ ಕ್ರಮ ಜರುಗಿಸುತ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕೈ ತೋರ್ಸಲ್ಲ